ಐ ಆಮ್ ರಿಯಲಿ ಸಾರಿ ಭಾವ. ನನ್ನ ಕ್ಯಾರೆಕ್ಟರ್ ಏನು ಅಂತ ನಿನ್ಗೆ ಗೊತ್ತಲ್ವಾ? ನನಗೆ ಸರ್ಪ್ರೈಸ್ ಅನ್ನೋ ನೆಪದಲ್ಲಿ ಯಾರು ಇರಿಟೇಟ್ ಮಾಡಬಾರ್ದು ಅಷ್ಟೇ. ಗೊತ್ತು ನೀನು ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ಳಲ್ಲ ಅಂತ. ಇಲ್ಲಾಂದ್ರೆ ನೀನು ರಘುವೀರ್ ಜೊತೆ ಜಾಗಿಂಗ್ ಬರ್ತಿದ್ಯಾ? ರಘುವೀರ ಎಲ್ಲಿ? ಅರೆ ಏನ್ ತಮಾಷೆ ಮಾಡ್ತಿದ್ಯಾ? ರಘುವೀರ್ ನಿನ್ ಹಿಂದೆನೇ ಇದಾರಲ್ಲ. ಹಾಯ್ 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 ಹಾಯ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇದು ಬರೀ ಗುಡ್ ಮಾರ್ನಿಂಗ್ ಅಲ್ಲ, ಹ್ಯಾಪಿ ಮಾರ್ನಿಂಗ್. ನಿಮ್ಮಿಬ್ಬರನ್ನ ಒಟ್ಟಿಗೆ ನೋಡಿ ನಂಗೆ ತುಂಬಾ ಖುಷಿ ಆಗ್ತಿದೆ. ಭಾವ, ನಾನ್ ರಘುವೀರ್ ಜೊತೆ ಬರ್ಲಿಲ್ಲ. ನಾನು ಇವನ್ನ ಇವಾಗ್ಲೇ ನೋಡ್ತಾ ಇರೋದು. ಹೌದೌದು, ಶಿವಾನಿ ಹೇಳ್ತಿರೋದು ನಿಜ. ಇನ್ಫ್ಯಾಕ್ಟ್ ನೀವು ಬೆಳಗ್ಗೆ ಜಾಗಿಂಗ್ ಬರ್ತಿರೋ ವಿಷಯನೇ ನನಗೆ ಗೊತ್ತಿರಲಿಲ್ಲ. ನಿಜ ಹೇಳಬೇಕು ಅಂದರೆ ನಾನು ನಿಮ್ಮನೆ ಕಡೆನೇ ಬರ್ತಾ ಇದ್ದೆ, ಆದರೆ ನೀವು ಈ ರೀತಿ ದಾರಿಲಿ ಸಿಗ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮನೆ ಕಡೆ ಬರ್ತಾ ಇದ್ರಾ? ಯಾಕೆ, ಏನು ವಿಷಯ? ನನಗೆ ನಮ್ಮ ಪಾರ್ಟಿ ಕಡೆಯಿಂದ ಟಿಕೆಟ್ ಕನ್ಫರ್ಮ್ ಆಯಿತು. ಇನ್ನು ನಾನು ಈ ಕ್ಷೇತ್ರದಲ್ಲಿ ನಿಲ್ಲೋದು ಗ್ಯಾರಂಟಿ ಆಯಿತು. ಅಲ್ಲ, ಅದು ಮೊದಲೇ ಇತ್ಯರ್ಥ ಆಗಿತ್ತಲ್ವಾ? ಅಯ್ಯೋ, ಅದು ಹಾಗಲ್ಲ ಸರ್. ಪ್ರತಿ ಕ್ಷೇತ್ರದಿಂದ ನಮ್ಮ ಪಾರ್ಟಿ ಕಡೆಯಿಂದ ಮಿನಿಮಮ್ 2 ಕ್ಯಾಂಡಿಡೇಟ್ನ ಆರಿಸಿರ್ತಾರೆ. ಊರ್ನವ್ರಿಗೆ ಗೊತ್ತಿಲ್ಲದಿರೋ ಹಾಗೆ ಸಣ್ಣದಾಗಿ ಒಂದು ಸರ್ವೆ ಕೂಡ ಮಾಡಿರ್ತಾರೆ. ಅದರಲ್ಲಿ ಯಾರು ಸೂಕ್ತ ಅನಿಸ್ತಾರೋ ಅವರಿಗೆ ಟಿಕೆಟ್ ಕನ್ಫರ್ಮ್ ಮಾಡ್ತಾರೆ. ನನ್ನ ಅದೃಷ್ಟ ನಿಮ್ಮ ಜೊತೆ ನನ್ನ ಒಡನಾಟ ತುಂಬ ಚೆನ್ನಾಗಿರೋದ್ರಿಂದ ನಮ್ಮ ಪಾರ್ಟಿಯವರು ನನಗೆ ಟಿಕೆಟ್ ಕನ್ಫರ್ಮ್ ಮಾಡಿದ್ರು. ಇಲ್ಲ ಅಂದಿದ್ರೆ ನನ್ನ ಪ್ಲೇಸಲ್ಲಿ ಬೇರೆ ಯಾರೋ ಬಂದಿರ್ತಿದ್ದ. ಅರೆ ಇದು ನಿಜವಾಗ್ಲೂ ಗುಡ್ ನ್ಯೂಸ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸುರಭಿ ಅವರೇ. ಥ್ಯಾಂಕ್ ಯು ಸರ್. ಯಾಕೆ ಶಿವಾನಿ, ನಿನಗೆ ಖುಷಿ ಆಗ್ತಿಲ್ವಾ? ನಿಮ್ಮಪ್ಪನೇ ಸೆಲೆಕ್ಟ್ ಮಾಡಿರೋ ಹುಡುಗ, ಅವ್ರ ಕ್ಯಾಲ್ಕುಲೇಷನ್ ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ?